ಇವತ್ತು ಇದು ಸಮೀಕ್ಷೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ಭಾಳ ಇದನ್ನು ಕಳೆದ 2.5 ವರ್ಷ ಸರ್ಕಾರದ ಯಾವುದೇ ನ್ಯೂನತೆಯನ್ನು ಎತ್ತಿಡಿಯೋದರಲ್ಲಿ ವಿರೋಧ ಪಕ್ಷಗಳು ವಿಫಲರಾದವು. ಸತತವಾಗಿ ಸರ್ಕಾರ 23 ಮೇ 21ನೇ ತಾರೀಕು ನಮ್ಮ ಸರ್ಕಾರ ಪ್ರಮಾಣ ವಚನ ಸ್ವೀಕರಣ ಮಾಡಿದ್ರಿಂದ ಇಲ್ಲಿವರೆಗೆ BJP ಮತ್ತು ಜನತಾದಳ ನಿರಂತರವಾಗಿ ಪ್ರಯತ್ನ ನಡೀತಾ ಇದೆ. ಎಲ್ಲ ಪ್ರಯತ್ನದಲ್ಲೂ ಅವರಿಗೆ ಹಿನ್ನಡೆಯಾಗಿದೆ. ಇದು ಒಂದು ಕೊನೆಯ ಪ್ರಯತ್ನ, ಅಥವಾ ಇದಾದ ಮೇಲೆ ಇನ್ಯಾವುದಾದ್ರೂ ಒಂದು ಪ್ರಯತ್ನ ಸಿಗ್ಬೋದು. ಈ ಒಂದು ಸಮೀಕ್ಷೆ ಜಾತಿ ಗಣತಿ ಅಲ್ಲ, ಸ್ಪಷ್ಟವಾಗಿ ಇದೊಂದು ಸಮೀಕ್ಷೆ ಅಷ್ಟೇ. ಮತ್ತು 10 ವರ್ಷದ ಹಿಂದೆ ಏನು ಇದನ್ನು ಕಾಂತರಾಜ್ ವರದಿಯನ್ನು ಹಿಂದಿನ BJP ಜನತಾದಳದ ಸರ್ಕಾರದಲ್ಲಿ ಇಲ್ಲ ತಿರಸ್ಕಾರ ಮಾಡ್ಬೋದಾಯಿತು, ಇಲ್ಲ ಅಕ್ಸೆಪ್ಟ್ ಮಾಡ್ಬೋದಾಯಿತು, ಇಲ್ಲ ಪುನರ್ ಪರಿಶೀಲನೆ ಮಾಡ್ಬೋದು. 3 ಅವಕಾಶಗಳು ಅವ್ರ ಮುಂದೆ ಇತ್ತು. ಕುಮಾರಸ್ವಾಮಿಯವರು ನಾನು ಸ್ವೀಕಾರ ಮಾಡಲಿಲ್ಲ ಅಂತ. ಸ್ವೀಕಾರ ಮಾಡದೇ ಇರ್ತಕ್ಕಂಥದ್ದೇ ದೊಡ್ಡದಲ್ಲ. ಅದರ ನ್ಯೂನತೆಗಳನ್ನ ನೋಡಿ ಕ್ಯಾಬಿನೆಟಲ್ಲಿ ರಿಜೆಕ್ಟ್ ಮಾಡ್ಬೋದಾಯಿತು. ಯಾಕೆ ಮಾಡಲಿಲ್ಲ?